ವಿರಾಜಪೇಟೆ ಬಳಿಯ ಅರ್ಜಿ ಗ್ರಾಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ. ಸಸಿ ನೆಟ್ಟು ಮಕ್ಕಳ ಕಿರುಚಿತ್ರ ಬಿಡುಗಡೆಗೊಳಿಸಿದ ಸಂಕೇತ್ ಪೂವಯ್ಯ. ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾಗಿರುವ ಮೇರಿಯಂಡ ಸಂಕೇತ್ ಪೂವಯ್ಯ ಆನೆ ಮಾನವ ಸಂಘರ್ಷದ ಕಿರುಚಿತ್ರ ಬಿಡುಗಡೆಗೊಳಿಸಿ ಮಕ್ಕಳಲ್ಲಿ ಜಾಗೃತಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿರಾಜಪೇಟೆ ಡಿಸಿಎಫ್ ಜಗನ್ನಾಥ್, ಪರಿಸರದ ಉಳಿವಿಗಾಗಿ ವಿದ್ಯಾರ್ಥಿಗಳ ಕೊಡುಗೆ ಅಪಾರ ಎಂದ ಗಣ್ಯರು. ಪ್ರಾಂಶುಪಾಲೆ ಮಮತಾ ಅಧ್ಯಕ್ಷತೆಯಲ್ಲಿ ಜರುಗಿದ ಅರ್ಥಪೂರ್ಣ ಕಾರ್ಯಕ್ರಮ. ಶಾಲಾ ವಿದ್ಯಾರ್ಥಿಗಳಿಗೆ ಅರಣ್ಯ ಇಲಾಖೆಯ ವತಿಯಿಂದ ಸಸಿ ವಿತರಣೆ. ವಿದ್ಯಾರ್ಥಿಗಳು, ಶಿಕ್ಷಕರು ಸೇರಿದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭಾಗಿ. ಜ್ಞಾನಕ್ಕಿಂತ ಸಂಪತ್ತಿಲ್ಲ, ಅಜ್ಞಾನಕ್ಕಿಂತ ಬಡತನ ಇಲ್ಲ ಅಂತಕ್ಕಂಥದ್ದು. ನೀವು ಮುಂದೆ ತಾವೆಲ್ಲ ವಿದ್ಯಾರ್ಥಿನಿಯರು DCF ಜಗನ್ನಾಥ್ ಸಾಹೇಬರು ಹೇಳ್ತಾಯಿದ್ರು, ಎಲ್ಲ ಪ್ರತಿಭೆ ಇರ್ತಕ್ಕಂಥ ವಿದ್ಯಾರ್ಥಿನಿಯರು ಮುಂದೆ ತಾವು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ತಮ್ಮ ಕೆಲಸಗಳಲ್ಲಿ ತೊಡಗ್ತಕ್ಕಂಥದ್ದು ಮತ್ತು ಈ ಸಮಾಜದನ್ನು ಒಂದು ಉತ್ತಮ ಸಮಾಜ ಕಟ್ತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂತಹ ದಿನಗಳು ಬರ್ತದೆ. ಅದಕ್ಕೆ ಸರಿಯಾದಂತಹ ತಯಾರಿಗಳು ಕೂಡ ಮಾನಸಿಕವಾಗಿ ಮತ್ತು ಅದಕ್ಕೆ ಪೂರಕವಾದಂತಹ ವಾತಾವರಣ ಕೂಡ ತಾವು ವಿದ್ಯಾಭ್ಯಾಸ ನಡೆಸ್ತಕ್ಕಂತಹ ಸಂದರ್ಭದಲ್ಲಿ ತಮಗೆ ಸಿಕ್ಕಬೇಕಾಗ್ತದೆ. ಮಮತಾ ಮೇಡಮ್ ಅವರ ನೇತೃತ್ವದಲ್ಲಿ ಎಲ್ಲ ಶಿಕ್ಷಕರ ಪ್ರಯತ್ನದಿಂದ ಈ ಸಂಸ್ಥೆಗೆ ತುಂಬ ಒಳ್ಳೆಯ ಹೆಸರಿದೆ. ಈ ಶಾಲೆಯಲ್ಲಿ ಓದಿದಂತಹ ಮಕ್ಕಳು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ, ದೇಶದಲ್ಲಿ, ಹೊರಗಡೆ ಕೂಡ ಸಾಧನೆ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ಪ್ರಾಂಶುಪಾಲರಿಗೆ ಮತ್ತು ಎಲ್ಲ ಬೋಧಕ ವೃಂದದವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತಿನ ದಿನ ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಈ ವಿಚಾರದಲ್ಲಿ ಹ್ಯೂಮನ್ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆ ಯಾವ ರೀತಿ ಇದಕ್ಕೊಂದು ವೈಜ್ಞಾನಿಕವಾದಂತಹ ಪರಿಹಾರ ಕಂಡುಕೊಳ್ಳೋದು ಅಂತಕ್ಕಂಥ ನಿಟ್ಟಿನಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಕೆಲಸವನ್ನು ಮತ್ತು ಅದನ್ನು ಕಾರ್ಯಗತ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಅರಣ್ಯ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ನಾವು ಸಹಕಾರ ಕೊಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಂಡೇನು ಬರ್ತಾ ಇದೆ. ಅವರು ಒಂದು ಕಿರುಚಿತ್ರವನ್ನು ನಮ್ಮೆಲ್ಲರ ಮುಂದೆ ಈ ಸಂಘರ್ಷದ ವಿಚಾರವಾಗಿ ಪ್ರದರ್ಶನ ಮಾಡೋದಕ್ಕೆ ಇಲ್ಲಿ ತಯಾರಾಗಿ ಬಂದಿದ್ದಾರೆ. ಈಗ ಈ ಹ್ಯೂಮನ್ ಸೊಸೈಟಿ ಅಂತಕ್ಕಂಥ ಸಂಸ್ಥೆ, ನಾನು ಅದರ ಪ್ರತಿನಿಧಿ ವಿನೋದ್ ಅವ್ರ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಎಲ್ಲ ವಿಚಾರಗಳನ್ನು ಹೇಳ್ತಾ, ನಾವು ಕೆಲಸ ಮಾಡ್ತಕ್ಕಂಥದ್ದು ಒಂದಿದೆ, ನಮ್ಮ ಕಾರ್ಯಕ್ರಮಗಳು ಒಂದಿದೆ, ಆದರೆ ಇಲ್ಲಿ ವಿರಾಜಪೇಟೆ ವಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ನಮಗೆ ಅತಿ ದೊಡ್ಡ ಮಟ್ಟದ ಸಹಕಾರವನ್ನು ಮತ್ತು ಪ್ರೋತ್ಸಾಹವನ್ನು ಬೆನ್ನು ತಟ್ಟಿ ನೀವು ಮುಂದಕ್ಕೆ ನಡೀರಿ, ಇದಕ್ಕೊಂದು ಶಾಶ್ವತ ಪರಿಹಾರದ ಅಗತ್ಯ ಇದೆ, ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನು DCF ಜಗನ್ನಾಥ್ ಸಾಹೇಬರು ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಏನಿದೆ, ಅದಕ್ಕೆ ತಮ್ಮೆಲ್ಲರ ಪರವಾಗಿ, ಸಮಾಜದ ಪರವಾಗಿ ನಾನು ಜಗನ್ನಾಥ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ಏನಿದೆ, ಅದು ಕಾಡಾನೆ ವಿಚಾರ ಇರ್ಬೋದು, ಅಥವಾ ಹುಲಿ ದಾಳಿಗಳ ವಿಚಾರ ಇರ್ಬೋದು, ಕಾಡು ಕೋಣಗಳ ವಿಚಾರ ಇರ್ಬೋದು, ಹಂದಿಗಳಿಂದ ಬೆಳೆನಾಶ ಆಗ್ತಕ್ಕಂಥ ವಿಚಾರ ಇರ್ಬೋದು, ಅಥವಾ ಕೆಲವೊಂದು ಭಾಗಗಳಲ್ಲಿ ಮಂಗಗಳಿಂದ ಬೆಳೆನಾಶ ಆಗ್ತಕ್ಕಂಥ ವಿಚಾರ ಇರ್ಬೋದು. ಇದು ದೇಶದಲ್ಲಿ ಹೊರಗಡೆ ಕೂಡ ಇರ್ತಕ್ಕಂಥದ್ದು.
ಆದರೆ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಸಂಘರ್ಷದಿಂದ ಅತಿ ಹೆಚ್ಚು ಸಮಸ್ಯೆಗಳು ವನ್ಯಜೀವಿಗೂ ಕೂಡ ಆಗ್ತಾ ಇರ್ತಕ್ಕಂಥದ್ದು, ರೈತನಿಗೂ ಕೂಡ ಇರ್ತಕ್ಕಂಥದ್ದು, ಮತ್ತು ಅರಣ್ಯ ಪ್ರದೇಶದ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೆ ಆಗ್ತಕ್ಕಂಥದ್ದು. ಇದು ಬರೀ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಅಥವಾ ಇದಕ್ಕೊಂದು ವೈಜ್ಞಾನಿಕವಾದಂಥ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅದು ಬರೀ ಸರ್ಕಾರದ ಕೆಲಸ ಮಾತ್ರ ಅಲ್ಲ, ಅಥವಾ ಅದು ಬರೀ ಅರಣ್ಯ ಇಲಾಖೆ ಕೆಲಸ ಮಾತ್ರ ಅಲ್ಲ. ಇದಕ್ಕೆ ನಾವು ಎಲ್ಲ ಸಮಾಜ ನಾವು ನಮ್ಮ ಜವಾಬ್ದಾರಿಗಳನ್ನು ಅರ್ಥಕೊಂಡು ನಾವು ಈ ಸಂರಕ್ಷಣೆ ವಿಚಾರದಲ್ಲಿ ಸರ್ಕಾರದ ಇಲಾಖೆಯ ಕೈ ಜೋಡಿಸ್ತಕ್ಕಂಥ ಒಂದು ಜವಾಬ್ದಾರಿ, ಮತ್ತು ಸಂಘರ್ಷದ ಸಂದರ್ಭದಲ್ಲಿ ನಾವು ಸರ್ಕಾರದ ಜೊತೆನೋ ಅಥವಾ ಇಲಾಖೆ ಜೊತೆನೋ ಅಥವಾ ಈ ಥರ ಸಂಘ ಹ್ಯೂಮನ್ ಸೊಸೈಟಿ ಅಂತಕ್ಕಂಥ ಏನು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾಯಿದೆ ಅವ್ರ ಜೊತೆ ನಾವು ನಿಂತು ಹೋರಾಟ ಮಾಡ್ತಕ್ಕಂಥ ಇದಕ್ಕೊಂದು ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಅವರ ಸಂಸ್ಥೆ ಅವ್ರು ಮಾತನಾಡ್ತಾಯಿದ್ರು, ಈಗ ನಮಗೆ ಹೆಚ್ಚು ಸಮಸ್ಯೆ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಹಾಸನ ಭಾಗದಲ್ಲಿ, ಚಿಕ್ಕಮಗಳೂರು ಭಾಗದಲ್ಲಿ, ಅತಿ ಹೆಚ್ಚು ಇರ್ತಕ್ಕಂಥದ್ದು ಕೊಡಗು ಭಾಗದಲ್ಲಿ, ಅದು ವಿರಾಜಪೇಟೆ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು. ಅವರು ಮೊದಲನೇದಾಗಿ ಯಾಕೆ ಆನೆಗಳು ಕೇಂದ್ರೀಕೃತವಾಗಿ ಕೆಲಸ ಮಾಡ್ತಾಯಿದ್ದಾರೆ, ಅವರು ಯಾಕೆ ಆನೆಗಳು ಹೊರಗಡೆ ಬಂದಿದೆ ಅದರ ವಾಸಸ್ಥಾನದಿಂದ ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಡಾನೆ ಅಂತಕ್ಕಂಥ ಸಮಸ್ಯೆ ಅಲ್ಲ, ಇಲ್ಲಿ ತೋಟದ ಆನೆ ಅಂತಕ್ಕಂಥದ್ದು. ಯಾಕಂದರೆ 10, 30, 40 ವರ್ಷದಿಂದ ಏನು ಆನೆಗಳು ನಮ್ಮ ಜನವಸತಿ ಪ್ರದೇಶಕ್ಕೆ ಬಂದಿದೆ, ಅದಕ್ಕೆ ಹಲವಾರು ಕಾರಣಗಳಿದೆ. ಅದು ಈ ವೇದಿಕೆಯಲ್ಲಿ ಹೆಚ್ಚಿನ ಸಮಯ ತಗೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಇದನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದರೆ, 10, 30 ವರ್ಷದಿಂದ ಏನು ಆನೆಗಳು ಬಂದಿದೆ, ಆ ಆನೆಗಳೇನು ತೋಟದೊಳಗೆ ಮರಿ ಹಾಕಿದೆ, ಆ ಮರಿಗಳು ಇವತ್ತು 10, 30 ವರ್ಷ ಆಗಿರ್ತಕ್ಕಂಥ ಆನೆಗಳು ಆ ತೋಟನೇ ಅದರ ವಾಸಸ್ಥಾನ ಅಂತ ತಿಳ್ಕೊಂಡ್ಬಿಟ್ಟಿದೆ. ಅದು ವಾಪಸ್ಸು ಕಾಡಿಗೆ ಹೋಗ್ತಾ ಇಲ್ಲ. ಅದರಿಂದ ಎಷ್ಟು ಆನೆಗಳು ಈಗ ತೋಟದ ಆನೆಗಳಾಗಿ ಉಳ್ಕೊಂಡಿವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡಿತಕ್ಕಂಥ ಪ್ರಯತ್ನ ಅವರ ಸಂಸ್ಥೆ ಮಾಡ್ತಾಯಿದೆ. ಮತ್ತು ಆ ಕ್ಯಾಮ್ರಾಗಳನ್ನು ಅಳವಡಿಸಿ ತಂತ್ರಜ್ಞಾನವನ್ನು ಬಳಸಿ ಅದನ್ನು ಕಂಡುಹಿಡಿತಕ್ಕಂಥದ್ದು, ಅದರ ಚಲನವಲನಗಳ ಅದರ ಸ್ವಭಾವವನ್ನು ಅರಿತುಕೊಳ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥದ್ದು, ಮತ್ತು ಇಲಾಖೆ ಜೊತೆ ಮತ್ತು ಜನರ ಜೊತೆ ಬೆರೆತು ಯಾವ ರೀತಿ ಒಟ್ಟಾಗಿ ನಾವು ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕಂತಕ್ಕಂಥದ್ದು. ಮತ್ತು ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಪುಟ್ಟ ಮಕ್ಕಳು ನೀವೇನಿದ್ದೀರಿ, ವಿದ್ಯಾರ್ಥಿನಿಯರು, ಮುಂದೆ ನೀವು ಒಂದು ಜವಾಬ್ದಾರಿತ ನಾಗರಿಕರಾಗಿ ಈ ಸಮಾಜದೊಳಗೆ ಬೆರೆತಾಗ ಯಾವ ರೀತಿ ಇನ್ನೂ ಈಗ ಪ್ರಾಣಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ, ಜನಸಂಖ್ಯೆ ಕೂಡ ಹೆಚ್ಚಾಗ್ತದೆ, ಭೂಮಿ ಪ್ರಮಾಣ ಅಷ್ಟರಲ್ಲೇ ಇದೆ. ಯಾವ ರೀತಿ ನಾವು ಪ್ರಕೃತಿನ ಉಳಿಸ್ಕೊಳ್ಬೇಕು, ಯಾವ ರೀತಿ ಅದರ ವಾಸಸ್ಥಾನವನ್ನು ನಾವು ಅದಕ್ಕೆ ಬಿಡಬೇಕು, ಮತ್ತು ಯಾವ ರೀತಿ ನಾವು ಸಂಘರ್ಷಕ್ಕೆ ಈ ಇಲಾಖೆ ಜೊತೆ ಸರ್ಕಾರದ ಜೊತೆ ನಾವು ಸ್ಪಂದನೆ ಮಾಡಬೇಕು ಅಂತಕ್ಕಂತಹ ಒಂದು ಮಾಹಿತಿಯನ್ನು ಮತ್ತು ಆ ಜವಾಬ್ದಾರಿಯ ಅರಿವಿಕೆಯನ್ನು ಮೂಡಿಸ್ತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಇವತ್ತು ಮಾಡ್ತಾಯಿದ್ದಾರೆ. ಯಾಕೆ ಅಂತ ಹೇಳಿದರೆ, ಪುಟ್ಟ ಮಕ್ಕಳು, ನಾನು ಈ ಕಾರ್ಯಕ್ರಮ ನಡೀತಂಥ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಜಗನ್ನಾಥ್ ಅವ್ರನ್ನ ಗಮನಿಸಿದೆ. ಅವರು ಪುಟ್ಟ ಮಕ್ಕಳಿಗೆ ಎಲ್ಲ ವಿಚಾರಗಳನ್ನ ತಿಳಿಸ್ತಾಯಿದ್ರು. ಎಲ್ಲ ವಿಚಾರಗಳನ್ನ ಯಾವ ರೀತಿ ನಾವು ಕೆಲವೊಂದು ವಿಚಾರಗಳನ್ನು ನಾವು ಯಾವ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥದ್ದು. ಯಾಕೆಂತ ಹೇಳಿದರೆ, ಅವರು ಬರೀ ಒಂದು ಅರಣ್ಯ ಇಲಾಖೆಯಲ್ಲಿ ದೊಡ್ಡ ಅಧಿಕಾರಿಯಾಗಿ ಮಾತ್ರ ಕಾರ್ಯನಿರ್ವಹಿಸ್ತಾ ಇಲ್ಲ, ಅವರು ಕೂಡ ಅವರ ತಂದೆಯವರು ಕೂಡ ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಅವರು ಬೋಧನೆ ಮಾಡಿದಂಥವ್ರು. ಅವರು ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡತಕ್ಕಂಥವಂಥವ್ರು. ಅವರು ಜಗನ್ನಾಥರವ್ರಿಗೆ ಬರೀ ಒಳ್ಳೆಯ ಒಂದು ವಿದ್ಯೆ ಕೊಟ್ಟಿದ್ದಂಥದ್ದು ಮಾತ್ರ ಅಲ್ಲ, ಆ ಮೌಲ್ಯಗಳನ್ನು ಮತ್ತು ಅದನ್ನು ಎಲ್ಲರಿಗೂ ಹಂಚ್ತಕ್ಕಂಥ ಒಂದು ಗುಣವನ್ನು ಕೂಡ ಅವರು ಕೊಟ್ಟಿದ್ದಾರೆ ಅವರಿಗೆ. ಆದ್ದರಿಂದ ಇವತ್ತು ಮಾಡ್ತಕ್ಕಂಥ ಜಗನ್ನಾಥ್ ಅವರ ನೇತೃತ್ವದಲ್ಲಿ ಆ ಮಕ್ಕಳಿಗೆ ಆ ಅರಿವಿಕೆ ಮೂಡಿಸ್ತಕ್ಕಂಥದ್ದು,
ಮಕ್ಕಳಿಗೆ ಅದರ ಆ ಜವಾಬ್ದಾರಿಯನ್ನು ಇವತ್ತಿಂದಲೇ ನಾವು ತಗೊಳ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಏನು ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಏನು ಮಾಡ್ತಾ ಇದ್ದಾರೆ. ಅದರಿಂದ ನಾನು ಸನ್ಮಾನ್ಯ ಜಗನ್ನಾಥ್ರವರಿಗೆ ಮತ್ತು ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಮತ್ತು ರಾಜ್ಯ ಸರ್ಕಾರ, ಎರಡೂ ಸರ್ಕಾರಗಳಿಗೆ ಏನು ಮನವಿ ಮಾಡ್ತೇನೆ ಅಂತೇಳಿದರೆ, ಮಕ್ಕಳಿಗೆ ಈಗ ವಿಜ್ಞಾನವನ್ನು ನಾವು ಬೋಧನೆ ಮಾಡಬೇಕು ಅಥವಾ ಎಲ್ಲೋ ಒಂದು ಕಡೆ ಅದನ್ನು ಅರ್ಥಕೊಳ್ಬೇಕು ಅಂತ ಹೇಳಿದರೆ ನಾವು ಪ್ರಯೋಗಶಾಲೆಗೆ ಹೋಗಿ ಅರ್ಥ ಮಾಡ್ಕೋಬೋದು. ಆದರೆ ಪ್ರಕೃತಿನ ಅರ್ಥ ಮಾಡ್ಕೋಬೇಕು, ಪ್ರಕೃತಿಯ ಮೇಲೆ ಪ್ರೀತಿ ಬೆಳಿಬೇಕು, ಪ್ರಕೃತಿ ನನ್ನದು ಅಂತ, ನನ್ನ ಒಂದು ಭಾಗ ಅಂತ ನಾವು ಅಂದ್ಕೊಳ್ಬೇಕು, ಅದನ್ನು ಉಳಿಸ್ಬೇಕು, ಅದನ್ನು ಬೆಳೆಸಬೇಕು ಅಂತ ಹೇಳಿದರೆ ಮಕ್ಕಳು ಪ್ರಕೃತಿಗೆ ಮಡ್ಲಿಗೆ ಹೋಗಬೇಕಾಗ್ತದೆ. ಅದೇ ಪ್ರಯೋಗಶಾಲೆ. ನಾವು ಇಲ್ಲಿ ನಿಂತ್ಕೊಂಡು ಮಾತನಾಡ್ತಕ್ಕಂಥದ್ದು ಅಥವಾ ನಾವು ಶಾಲಾ ಕೊಠಡಿಗಳೊಳಗೆ ಬೋಧನೆ ಮಾಡ್ತಕ್ಕಿಂತ ಹೆಚ್ಚಾಗಿ ಪರಿಣಾಮಕಾರಿಯಾಗಿ ಆ ಮಕ್ಕಳಿಗೆ ಆ ಪ್ರಕೃತಿಯ ಮೇಲೆ ಪ್ರೀತಿಯನ್ನು ಮೂಡಿಸುವಂಥ ಕೆಲಸ ಮಕ್ಕಳನ್ನು ಪ್ರಕೃತಿ ಮಡ್ಲಿಗೆ ಕರ್ಕೊಂಡು ಹೋಗಿ ಅವರಿಗೆ ಅಲ್ಲಿ ಒಂದು ಇಡೀ ದಿನ ಅವರನ್ನು ಕಳೆಯುವ ಹಾಗೆ, ಒಂದು ವರ್ಷಕ್ಕೆ ಒಂದು ಸಾರಿ ಆದರೂ ಅವರಿಗೆ ಚಿತ್ರ ಬಿಡಿಸೋಕ್ಕೆ ಅಥವಾ ಅವರಿಗೆ ಪ್ರಾಣಿ ಪಕ್ಷಿಗಳನ್ನ ನೋಡೋದಕ್ಕೆ ಅವ್ರಿಗೆ ಏನು ಇಷ್ಟ ಆಗ್ತದೆ ಆ ಕೆಲಸವನ್ನು ಮಾಡಲಿಕ್ಕೆ ಬಿಡಬೇಕು. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಠ್ಯ ನಮ್ಮ ಏನು ಶಾಲೆಯಲ್ಲಿ ಒಂದು ವರ್ಷದ ಕಾರ್ಯಕ್ರಮಗಳು ಸರ್ಕಾರ ಕೊಡ್ತದೆ, ಅದರಲ್ಲಿ ಕಡ್ಡಾಯವಾಗಿ ಒಂದು ದಿನ ಆ ಮಗುವನ್ನು ಒಂದು ದಿನ ಕಾಡಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಸರ್ಕಾರಿ ವೆಚ್ಚದಲ್ಲಿ. ಈ ಶಾಲೆಯಿಂದ ಪ್ರತಿ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೆ ಒಂದು ವರ್ಷಕ್ಕೆ ಒಂದು ಸಾರಿ ಸರ್ಕಾರಿ ವೆಚ್ಚದಲ್ಲಿ ಬೆಳಗ್ಗೆ ಕಾಡಿಗೆ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬರ್ತಕ್ಕಂಥದ್ದು. ಕರ್ನಾಟಕ ಕಾಡುಗಳಲ್ಲಿ ನಮ್ಮಲ್ಲಿ ಶ್ರೀಮಂತವಾಗಿದೆ ಕರ್ನಾಟಕ. ಅದರಿಂದ ಅರಣ್ಯ ಇಲಾಖೆ ಬಹುಶಃ ನಾನು ಇಡೀ ಭಾರತ ದೇಶದಲ್ಲಿ ಹೆಮ್ಮೆಯಿಂದ ಹೇಳ್ತೇನೆ, ಜಗನ್ನಾಥ್ರವರೇ, ತಾವೆಲ್ಲ ಅರಣ್ಯ ಇಲಾಖೆಯಲ್ಲಿ ಏನು ಶ್ರಮಪಟ್ಟಿದ್ದೀರಿ, ಇವತ್ತು ಸಂರಕ್ಷಣೆ ಅಂತಕ್ಕಂಥದ್ದು ಅತ್ಯಂತ ಯಶಸ್ವಿಯಾಗಿ ನೀವು ಈ ದೇಶದಲ್ಲಿ ನೀವು ಮಾಡಿದ್ದೀರ. ಅದಕ್ಕಾಗಿ ನಿಮಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದರೆ, ಕನ್ಸರ್ವೇಷನ್ ಈಸ್ ಅ ಸಕ್ಸಸ್ ಸ್ಟೋರಿ ಇನ್ ಕರ್ನಾಟಕ ಅಂತ ಹೇಳ್ತಕ್ಕಂಥದ್ದು ಇವತ್ತು ಎಲ್ಲ ವಿಶ್ವದ ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದಾರೆ, ಎಲ್ಲ ಕಡೆ ಹೇಳ್ತಾರೆ. ಯಾಕಂದರೆ ಸುಮಾರು 6395 ಆನೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. 6395 ಆನೆಗಳು. ಅದರಲ್ಲಿ ಹೆಚ್ಚಿನ ಅಂಶ 2000 ಆನೆಗಳು ನಮ್ಮ ಸುತ್ತಮುತ್ತ ಕರ್ನಾಟಕದಲ್ಲಿ, ನಮ್ಮ ಕೊಡಗು, ಕಬಿನಿ ಈ ಸುತ್ತಮುತ್ತ ಇರ್ತಕ್ಕಂಥದ್ದು. ಸುಮಾರು 563 ಹುಲಿಗಳಿರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಆನೆ ಇರ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ. ಎರಡನೇ ಅತಿ ಹೆಚ್ಚು ಹುಲಿ ಮಧ್ಯಪ್ರದೇಶ ಬಿಟ್ಟರೆ ಇರ್ತಕ್ಕಂಥ ರಾಜ್ಯ ಮಕ್ಕಳೇ ಹುಲಿ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ಇನ್ನೂ ಒಂದು ಸಿಹಿ ಸುದ್ದಿ, ಆಮೇಲೆ ಜಗನ್ನಾಥ್ ಸಾಹೇಬ್ರ ತಮಗೆ ಸಾರ್ವಜನಿಕ ವಲಯದಲ್ಲಿ ಇರ್ತಾರೆ. ಇನ್ನು ವಿಶೇಷವಾಗಿ ಒಂದು ಸುದಿನ ಅಂತ ಹೇಳ್ಬೋದು. ಯಾಕೆಂದರೆ ಇದುವರೆಗೂ ಮಕ್ಕಳ ದಿನಾಚರಣೆಯನ್ನು ಹೆಚ್ಚಾಗಿ ಆಚರಣೆ ಮಾಡ್ಕೊಳ್ಳೋ ಸಮಯದಲ್ಲಿ ಅನಿವಾರ್ಯ ಕಾರಣಗಳಿಂದ ನಾವು ಎಲ್ಲೆಲ್ಲೋ ಇರ್ತಾಯಿದ್ವಿ. ಇವತ್ತು ನನಗೆ ತುಂಬ ಸಂತೋಷ ಆಗ್ತದೆ. ಈ ಒಂದು ಸ್ವಚ್ಛಂದವಾದ, ಶುಭ್ರವಾದ, ಪಶ್ಚಿಮ ಘಟ್ಟದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಪವಿತ್ರ ಸ್ಥಳ, ಈ ಸ್ಥಳದಲ್ಲಿ ನಾನು ಇರಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಅದೇ ರೀತಿ ತಾವು ಇಲ್ಲಿ 3 ವರ್ಷ ಇರ್ತಾರೆ ಮೇಡಮ್, ಇವರೆಲ್ಲ 5 ಇಯರ್ಸ್. ನೀವು ಎಂಥ ಪುಣ್ಯವಂತರು ನೀವು. ಯಾಕೆಂದರೆ ಇಲ್ಲಿ ಇರ್ತಕ್ಕಂಥ ರೆಸಾರ್ಟ್ಗಳಿಗೆ ಇರಲಿಕ್ಕೆ ಮಾಡಲಿಕ್ಕೆ 25,000 50,000 ಪರ್ ಡೇ ಕೊಡ್ತಾರೆ. ಸೊ ಸರ್ಕಾರ ನಿಮ್ಮನ್ನು 5 ವರ್ಷ ಇಂಥ ಪವಿತ್ರವಾದ ಸ್ಥಳದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಪ್ರಕೃತಿ ಮಡಲಲ್ಲಿ ಓದಿ ಅಂತೇಳಿ ಕೂರಿಸಿದೆ. ನಿಜವಾಗ್ಲೂ ಸಂತೋಷ ಆಗುತ್ತೆ. ತಾವೆಲ್ಲ ಅದಕ್ಕಾಗಿ ಮಕ್ಕಳ ದಿನಾಚರಣೆ ಅಂಗವಾಗಿ ಮತ್ತು ಈ ಒಂದು ಸ್ಥಳದಲ್ಲಿ ಇರ್ತಕ್ಕ ತಮಗೆಲ್ಲ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ದೇವರು ನಿಜವಾಗ್ಲೂ ಇದ್ದಾನೆ, ತಂದೆ ತಾಯಿಗಳ ರೂಪದಲ್ಲಿದ್ದಾನೆ, ಗುರುಗಳ ರೂಪದಲ್ಲಿದ್ದಾನೆ. ಅವನು ನಿಮ್ಮನ್ನೆಲ್ಲ ಈ ಒಂದು ಸ್ಥಳದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದೆ ತಾವು ಇರಲಿಕ್ಕೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಮತ್ತು ತಾವೆಲ್ಲ ಅದಕ್ಕೆ ಹೆಮ್ಮೆ ಪಡಬೇಕು. ಯಾಕೆಂದರೆ ನಾನು ಬೀದರಿಂದ ಹಿಡಿದು ಬಾಗಲಕೋಟು ಮೂಲೆಯೆಲ್ಲ ನೋಡಿದ್ದೀನಿ. ಇಂಥ ಒಂದು ಶುಭ್ರವಾದ ಸ್ಥಳ, ಇಲ್ಲಿರ್ತಕ್ಕಂಥ ಪ್ರಕೃತಿ ಮಾತಲ್ಲಿರ್ತಕ್ಕಂಥ ನಿಷ್ಕಲ್ಮಶವಾದ ಮನಸ್ಸುಗಳು, ಪವಿತ್ರವಾದ ನೀರು, ಗಾಳಿ, ಶುದ್ಧವಾದ ಗಾಳಿ, ಇಂಥವೆಲ್ಲ ನೋಡಲಿಕ್ಕೆ ಅಪರೂಪ.
ರೇರೆಸ್ಟ್ ಆಫ್ ದಿ ರೇರ್ ಅಂತ ಹೇಳ್ತೀವಿ. ಅಂಥ ಒಂದು ಸ್ಥಳದಲ್ಲಿ ತಾವೆಲ್ಲ ಇದ್ದೀರಿ. ಯಾವುದೇ ಪೊಲ್ಯೂಷನ್ ಇಲ್ಲ, ಅಂದರೆ ಗಾಳಿನಲ್ಲೂ ಇಲ್ಲ, ನೀರಲ್ಲೂ ಇಲ್ಲ, ಶಬ್ದ ಮಾಲಿನ್ಯನೂ ಸಹ ಇಲ್ಲ. ಅಂಥ ಒಂದು ಸ್ಥಳದಲ್ಲಿ ತಾವೆಲ್ಲಿದ್ದೀರಿ. ನಿಜವಾಗ್ಲೂ ನೀವೆಲ್ಲ ಪುಣ್ಯವಂತರು. ತಂದೆ ತಾಯಿಗಳ ಆಶೀರ್ವಾದ ತಮ್ಮ ಮೇಲಿದೆ. ಅದೇ ರೀತಿ ಗುರುಗಳ ಆಶೀರ್ವಾದವನ್ನು ನಿರಂತರವಾಗಿ ಪಡಿಬೇಕು. ದೇವರು ಇದರ ಇಲ್ಲ ಗೊತ್ತಿಲ್ಲ, ಗುರುಗಳಂತೂ ದೇವ್ರ ರೂಪದಲ್ಲಿ ತಮ್ಮ ಮುಂದಿದ್ದಾರೆ. ಅವರ ಪ್ರತಿಯೊಂದು ಮಾತು, ನಡೆ, ನುಡೆ ಕಡ್ಡಾಯವಾಗಿ ತಾವು ಪಾಲಿಸಿ ತಾವು ಮುಂದಿನ ಸತ್ ಪ್ರಜೆಗಳಾಗಬೇಕು ಅಂಥೇಳಿ ಈ ಸಮಯದಲ್ಲಿ ಮಕ್ಕಳ ದಿನಾಚರಣೆ ತಮ್ಮಲ್ಲಿ ನನ್ನ ಒಂದು ಮನವಿ. ಒಂದು ಗಿಡ ನೆಡೋದ್ರ ಮೂಲಕ ನಾವೆಲ್ಲ ಒಂದು ಮಕ್ಕಳ ದಿನಾಚರಣೆ ವಿಶೇಷವಾಗಿ ಆಚರಿಸಿದ್ವಿ. ಯಾಕೆಂದರೆ ಒಂದು ಗಿಡ ನೆಡೋದಿದ್ದಿಲ್ಲ, ಅದರಂಥ ಒಂದು ಪವಿತ್ರವಾದ ಕೆಲಸ ಕಾರ್ಯ ಇನ್ಯಾವುದೇ ಇಲ್ಲ. ಯಾಕೆಂದರೆ ತಾವು ಇವತ್ತೇನು ನಿತ್ಯ ಹರಿದ್ವರ್ಣ ಕಾಡಿನ ನಡುವೆ ಇದ್ದೀರೋ, ಇದು ತನ್ನಿಂದ ತಾನೇ ಬಂದಂಥ ಒಂದು ಪ್ರಕೃತಿ ದತ್ತವಾಗಿ ಬಂದಂಥ ಮರಗಳಿಂದ ಬೀಜವಾಗಿ, ಬೀಜದಿಂದ ಸಸಿಗಳಾಗಿ, ಸಸ್ಯಗಳಿಂದ ಮರಗಳಾಗಿ, ಹೆಮ್ಮರವಾಗಿ ಈ ಒಂದು ಕಾಡು ನಮ್ಮ ಮುಂದೆ ನಿಂತಿದೆ. ಇಲ್ಲಿ ನದಿಗಳ ಮೂಲ ತಮಗೆ ಗೊತ್ತಿದೆ. ಕೆಲವೇ ಕಿಲೋಮೀಟರ್ ದೂರದಲ್ಲಿ ನರಿಮಲೈ ಅಂತ ಇದೆ, ಬ್ರಹ್ಮಗಿರಿಯ ತಪ್ಪಲಲ್ಲಿ. ಅಲ್ಲಿ ಲಕ್ಷ್ಮಣ ತೀರ್ಥದ ಉಗಮ ಆಗ್ತದೆ. ಈ ಕಡೆ ಬಲಕ್ಕೆ ಹೋದರೆ ತಲಕಾವೇರಿ, ಭಾಗಮಂಡಲ ಸುತ್ತಮುತ್ತ ಇನ್ನೊಂದು ಕಾವೇರಿ ಮಾತೆ ಉಗಮ ಆಗ್ತಾಳೆ. ಅಂಥ ಒಂದು ಪವಿತ್ರವಾದ ಸ್ಥಳ. ಇದಕ್ಕೆಲ್ಲ ಏನು ಸಣ್ಣ ಸಣ್ಣ ಹಳ್ಳ ಕೊಳ್ಳಗಳು, ಜರಿಗಳು ನದಿಗಳ ಮೂಲ ಜರಿಗಳಾಗಿ ಹರಿದು ಒಂದು ನದಿಯನ್ನು ಸೃಷ್ಟಿಸ್ತವೆ. ಇದಕ್ಕೆ ನಿರಂತರವಾಗಿ ಹರಿಬೇಕಾದರೆ ಈ ಒಂದು ಕಾಡು ನಿರಂತರವಾಗಿ ಹಸಿರಾಗಿ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಒಂದು ಗಿಡ ನೆಡೋದ್ರ ಮೂಲಕ ನಾವು ಸಾಂಕೇತಿಕವಾಗಿ ಒಂದು ಈ ಕಾರ್ಯಕ್ರಮವನ್ನು ಒಂದು ಉದ್ಘಾಟನೆ ಮಾಡಿದ್ವಿ. ಅದೇ ರೀತಿ ದೀಪ ಬೆಳಗೋದ್ರ ಮೂಲಕ, ಮತ್ತು ಈಗ ವಿಶೇಷವಾಗಿ ಮಾನವ ಪ್ರಾಣಿ ಸಂಘರ್ಷದ ಒಂದು ಕಿರುಚಿತ್ರ ತುಂಬ ಅರ್ಥಪೂರ್ಣವಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ವಿನೋದ್ ಅವರು ಈಗ ಅದನ್ನು ಸಾಂಕೇತಿಕವಾಗಿ ಮುಂದೆ ಫಸ್ಟ್ ಟೈಮ್, ಇದುವರೆಗೂ ನಾವು ಪಬ್ಲಿಕ್ಕಿಗೆ ಎಲ್ಲೂ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನೀವು ನಿಮ್ಮ ಮುಂದೆ ನಾವು ಆ ಚಿತ್ರವನ್ನು, ಸಾಕ್ಷ್ಯಚಿತ್ರವನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ಈ ಕ್ಷಣದಿಂದ ಇದು ಪಬ್ಲಿಕ್ ಡೊಮೈನ್ಗೆ ಹೋಗುತ್ತೆ, ಸಾರ್ವಜನಿಕರ ವೀಕ್ಷಣೆಗೆ ಹೋಗುತ್ತೆ. ಆ ಒಂದು ಪವಿತ್ರವಾದ ಕೆಲಸವನ್ನು ಈ ಕ್ಷಣದಲ್ಲಿ ಮಾಡ್ತೀವಿ. ಈಗ ಪೂರಕವಾಗಿ ಎಲ್ಲ ಮಾಹಿತಿ ಸಂಕೇತ್ ಪೋಯ ಸರ್ ಕೊಟ್ಟಿದ್ದಾರೆ. ನಾನು ಹೆಚ್ಚಿಗೆ ಹೇಳಲಿಕ್ಕೂ ಇಷ್ಟಪಡಲ್ಲ. ಇನ್ನೊಂದು ಸಮಯದಲ್ಲಿ ನಾನು ಬಂದು ತಮಗೆ ಜೊತೆಗೆ ಮಾತಾಡ್ತೀನಿ. ಸಮಯದ ನನಗೂ ಅಭಾವ ಇದೆ, ಮತ್ತು ತಮ್ಮಲ್ಲೂ ಈಗ ಶಾಲಾ ಕಾಲ ಇರ್ತಿದೆ. ವಿಶೇಷವಾಗಿ ಒಂದು ಈ ಕಾರ್ಯಕ್ರಮ ಏನು ಈ ಸ್ಥಳವನ್ನು ನಮಗೆ ಅವಕಾಶ ಮಾಡಿಕೊಟ್ಟ ಪ್ರಾಂಶುಪಾಲರು ಮತ್ತು ಇಲ್ಲಿ ಶಾಲಾ ಸಿಬ್ಬಂದಿ ಮತ್ತು ಇಲ್ಲಿ ಇತರ ಶಿಕ್ಷಕೇತರ ಸಿಬ್ಬಂದಿಯವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ತಮಗೆಲ್ಲ ಮಕ್ಕಳಲ್ಲಿ ಇನ್ನೊಂದು ಸರಿ ಮನವಿ ಮಾಡ್ಕೊಳ್ತೀನಿ, ಈ ಒಂದು ಒಳ್ಳೆಯ ಸ್ಥಳವನ್ನು ಬಳಸ್ಕೊಳ್ಳಿ. ನೀವು ಬೆಳಿಬೇಕು, ಸತ್ ಪ್ರಜೆಗಳಾಗಬೇಕು, ಪರಿಸರ ಪ್ರೇಮಿಗಳಾಗಬೇಕು. ಸಂಕೇತ್ ಪೂಯರ ನೋಡಿದ್ರಲ್ಲ, ಅವ್ರ ಮಾತಿನಲ್ಲಿ ಒಂದೊಂದು ಶಬ್ದದಲ್ಲೂ ಪ್ರಕೃತಿ ಮಾತೆ ಮೇಲೆ ಎಷ್ಟು ಒಂದು ಮಾತುಗಳು ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂತ ತಾವು ಅರ್ಥ ಮಾಡ್ಕೋಬೇಕು. ತಾವು ಸಹ ಮುಂದಿನ ದಿನಗಳಲ್ಲಿ ಅಷ್ಟೇ ಒಂದು ಪ್ರಕೃತಿ ಪ್ರಿಯರಾಗಲಿ ಅಂತ ನಮ್ಮೆಲ್ಲರ ಆರೈಕೆ. ಹಾಗಾಗಿ ತಮ್ಮ ಮುಂದೆ ಈ ಒಂದು ಕಿರುಚಿತ್ರವನ್ನು ಬಿಡುಗಡೆ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಇದನ್ನು ತಾವು ತಮ್ಮ ಮಿತ್ರರಿಗೂ ಸಹ ಹೇಳಿ, ತಂದೆ ತಾಯಿಗಳು ತಿಳಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲ ಕೇಳ್ತಾ. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.